ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿರ್ತಕ್ಕಂತಹ 300 ನಿರ್ವಾಹಕ ಅಥವಾ ಕಂಡಕ್ಟರ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು 10+2 PUC ಅಥವಾ ಡಿಪ್ಲೊಮಾ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಷನ್ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಸ್ಥಳೀಯ ವೃಂದ ಅಂತ ಅಂದರೆ ಯಾರ್ಯಾರು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಬರ್ತೀರಾ ಇವರುಗಳಿಗೆ 240 ಹುದ್ದೆಗಳನ್ನು ಮೀಸಲಿಟ್ಟಿರ್ತಾರೆ. ಇನ್ನು ಮಿಕ್ಕಿರ್ತಕ್ಕಂತಹ 60 ಹುದ್ದೆಗಳನ್ನು ಮಿಕ್ಕಿದ ಹುದ್ದೆಗಳಿಗೆ 60 ಹುದ್ದೆಗಳನ್ನ ಇಲ್ಲಿ ಮೀಸಲಿಟ್ಟಿರ್ತಾರೆ. ಸೊ ಈ ಒಂದು ಹುದ್ದೆಗಳಿಗೆ ಯಾರು ಬೇಕಿದ್ರೂ ಕರ್ನಾಟಕದ ಜಿಲ್ಲೆ ಅಂತ ಇರ್ತಕ್ಕಂತಹ ಯಾರು ಬೇಕಿದ್ರೂ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ವೇತನ ಶ್ರೇಣಿ ಬಂದು ನಿರ್ವಾಹಕ ಹುದ್ದೆಗಳಿಗೆ ವೇತನ ಶ್ರೇಣಿ ಬಂದು 18,660 ರೂಪಾಯಿ. ಇದು ನಿಮ್ಮ ಪ್ರೊಬೇಷನರಿ ಸ್ಟಾರ್ಟ್ ಆಗುತ್ತೆ. ಸೊ ಗ್ರಾಸು ನಿಮಗೆ ಏನಿಲ್ಲ ಅಂದರೂ ಒಂದು 30K ತನಕ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ಪ್ರೊಬೇಷನರಿ ಸ್ಟಾರ್ಟ್ ಆಗುತ್ತಲ್ಲ ಅವಾಗ 30K ಸ್ಟಾರ್ಟ್ ಆಗುತ್ತೆ. ಸೊ ಟ್ರೈನಿಂಗ್ ಪೀರಿಯಡಲ್ಲಿ ಸ್ವಲ್ಪ ಅಮೌಂಟು ಕಮ್ಮಿನೇ ಇರುತ್ತೆ. ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ 1 ವರ್ಷ ಟ್ರೈನಿಂಗ್ ಇರುತ್ತೆ. ಆವಾಗ ನಿಮಗೆ 14,000 ಅಮೌಂಟನ್ನು ಅವರು ನಿಮಗೆ ಸ್ಟೈಫಂಡ್ ರೀತಿ ಪೇನ ಮಾಡ್ತಾರೆ. ಗೆಳೆಯರಿನ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನಿರ್ವಾಹಕ ಹುದ್ದೆಗೆ ನೀವು PUCನಲ್ಲಿ ಕಲಾ, ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ ಅಂದರೆ PUCನಲ್ಲಿ ನೀವು ಯಾವುದೇ ಒಂದು ಬ್ರಾಂಚಲ್ಲಿ ನೀವು PUCನ ಮುಗಿಸ್ಕೊಂಡಿದ್ರೆ ಅರ್ಜಿನ ಸಲ್ಲಿಸ್ಬೋದು. ಅಥವಾ ನೀವು PUC ಮಾಡಿಲ್ಲ 10+2 ಕೋರ್ಸ್ ಮಾಡಿದ್ದೀರಿ ಅಂದರೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಾಂದರೆ ನೀವು 3 ವರ್ಷದ್ದು ಡಿಪ್ಲೊಮೊ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC ಯಾವುದಾದ್ರು ಒಂದು 3 ಇಯರ್ಸ್ ಕೋರ್ಸ್ ಡಿಪ್ಲೊಮೊ ಮಾಡಿದರೆ ಅದಕ್ಕೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಜೊತೆಗೆ ನಿಮ್ಮ ಹತ್ರ ಮೋಟಾರು ವಾಹನ ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಇರಬೇಕು. ಸೊ ಕಂಡಕ್ಟರ್ ಲೈಸೆನ್ಸ್ ಮತ್ತು ಕಂಡಕ್ಟರ್ ಬ್ಯಾಡ್ಜ್ ಇದ್ದು PUC ಪಾಸ್ ಆಗಿರೋಂಥವ್ರು ಅಥವಾ ಡಿಪ್ಲೊಮಾ ಪಾಸ್ ಆಗಿರೋಂಥವ್ರು ಅಥವಾ 10+2 ಆಗಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಜೊತೆಗೆ ನೀವೇನಾದರೂ ಪುರುಷರಾಗಿದ್ದರೆ ನಿಮ್ಮ ಹೈಟು 160 ಸೆಂಟಿಮೀಟರ್ಸ್ ಇರಬೇಕು. ಇನ್ ಕೇಸ್ ನೀವೇನಾದರೂ ಮಹಿಳೆಯರಾಗಿದ್ದರೆ ನಿಮಗೆ 150 ಸೆಂಟಿಮೀಟರ್ ಹೈಟ್ನ ಇಲ್ಲಿ ನಿಗದಿಪಡಿಸಿರ್ತಾರೆ. ಸೊ ಪುರುಷರಾದರೆ 160 ಸೆಂಟಿಮೀಟರ್ ಹೈಟ್ ಇರಬೇಕು. ಮಹಿಳೆಯರು ಅರ್ಜಿನ ಸಲ್ಲಿಸ್ತೀನಿ ಅನ್ನೋದಾದರೆ 150 ಸೆಂಟಿಮೀಟರ್ ಹೈಟು ಇರೋಂಥವ್ರು ಅರ್ಜಿನ ಸಲ್ಲಿಸಬಹುದು. ಗೆಳೆಯರೆ, ಹಾಗೆಯೇ ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 38 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A 3B ಈ ಅಭ್ಯರ್ಥಿಗಳಿಗೆ 41 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರುಗಳಿಗೆ 43 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ದಿನಾಂಕ 9/10ರಿಂದನೇ ಅರ್ಜಿ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಕೊನೆಯ ದಿನಾಂಕ ಬಂದು 10ನೇ ತಾರೀಕು ನವೆಂಬರ್ 2025 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ. ಗೆಳೆಯರೆ, ಹಾಗೆಯೇ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅರ್ಹತೆ ಇರೋಂಥವ್ರು ಅಥವಾ ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಸ್ನೇಹಿತರೆ, ಇನ್ನು ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದಿಲ್ಲ. ಯಾರ್ಯಾರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿನ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತೀರಾ ನಿಮ್ಮಗಳಿಗೆ ಯಾವುದೇ ರೀತಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದಿಲ್ಲ. ಸೊ ನಿಮಗೆ ಕೇವಲ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಸೊ ಅಂದರೆ GK ಪೇಪರ್ ಮಾತ್ರ ಇರುತ್ತೆ. ಸೊ ಈ GK ಪೇಪರಲ್ಲಿ ನಿಮ್ಮ ಸ್ಕೋರಲ್ಲಿ 75% ಮಾರ್ಕ್ಸ್ನ ತೊಗೊತಾರೆ. ಪ್ಲಸ್ಸು ನೀವು ಇನ್ ಕೇಸ್ PUC ಮೇಲೆ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡಿದರೆ ನಿಮ್ಮ PUC ಪರ್ಸೆಂಟೇಜಲ್ಲಿ ತೆಗೆದಿರ್ತಾರಲ್ಲ ಸ್ಕೋರು, ಆ ಸ್ಕೋರಲ್ಲಿ 25% ಸ್ಕೋರ್ನ ಶಾರ್ಟ್ ಲಿಸ್ಟ್ ಮಾಡ್ಕೊತಾರೆ. ಸೊ ಇವೆರಡನ್ನೂ ಕಂಬೈನ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ನ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ನೀವು GKಯಲ್ಲಿ ತೆಗೆದಿರೋಂತಹ 75% ಸ್ಕೋರು, ಸೊ ಮತ್ತು ನಿಮ್ಮ PUCಲಿ ಅಥವಾ ಡಿಪ್ಲೊಮಾದಲ್ಲಿ ತೆಗೆದಿರೋಂತಹ ಸ್ಕೋರಲ್ಲಿ 25% ಎರಡನ್ನೂ ಆ್ಯಡ್ ಮಾಡಿ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ನ ಇಲ್ಲಿ ಇವರು ಡಿಸೈಡ್ನ ಮಾಡ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಇದಾಗಿತ್ತು ಮಾಹಿತಿ. ಈ ಒಂದು ಕುರಿತು ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿ, ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.